ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಇದೇ ವಿಚಾರವಾಗಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ್ದಾರೆ. ನಿನ್ನೆಯಿಂದ ಏನಾಯ್ತು ಅನ್ನೋ ಲೆಕ್ಕಾಚಾರ ಇತ್ತು, ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮಾತನಾಡಿದ್ದಾರೆ. ಸಂಪುಟ ವಿಸ್ತರಣೆಗೆ ಚರ್ಚೆ ವಿಚಾರವಾಗಿ ದೆಹಲಿಗೆ ಬಂದಿದ್ದೀವಿ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದ್ದೀವಿ. ಸಚಿವ ಸಂಪುಟನ ವಿಸ್ತರಣೆ ಮಾಡಬೇಕು ಅಂತ ಹೈಕಮಾಂಡ್ಗೆ ಏನು ಹೇಳಬೇಕು ಅದನ್ನ ನಾವು ಹೇಳಿದ್ದೀವಿ. ಹೈಕಮಾಂಡ್ ಕೂಡ ನಮಗೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದೆ. ಆ ಒಂದು ಸೂಚನೆಯನ್ನು ನಾವು ತೆಗೆದುಕೊಂಡು ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿಕೊಂಡು ಆ ಅಭಿಪ್ರಾಯಕ್ಕೆ ತಕ್ಕಂತೆ ನಾವು ಮತ್ತೆ ಮುಂದುವರಿತೀವಿ ಅನ್ನೋ ಲೆಕ್ಕಾಚಾರವನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾಳೆ ಎಐಸಿಸಿ ಅಧ್ಯಕ್ಷರು ದೆಹಲಿಗೆ ಬರ್ತಾರೆ. ಸೊ ಬಹುಶಃ ಎಐಸಿಸಿ ಅಧ್ಯಕ್ಷ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರ್ ಅಂತ ನೆನ್ನೆ ವಾಪಸ್ ಬೆಂಗಳೂರಿಗೆ ಬಂದಿದ್ರಿಂದಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅನ್ನೋ ಲೆಕ್ಕಾಚಾರ ಇತ್ತು. ಈಗ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಹೈಕಮಾಂಡ್ ಏನು ಹೇಳಬೇಕು ಅದನ್ನ ಹೇಳಿದ್ದಾರೆ. ಅವರ ಅಭಿಪ್ರಾಯವನ್ನ ಹೈಕಮಾಂಡ್ ಹೇಳಿದೆ. ನಾವು ಕೂಡ ನಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿದ್ದೇವೆ. ಸೊ ಹೀಗಾಗಿ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಬರ್ತಾ ಇದ್ದಾರೆ. ಅದಾದ ನಂತರ ಅಂತಿಮವಾಗಿ ಸಚಿವ ಸಂಪುಟ ಯಾರೆಲ್ಲ ಸೇರ್ಪಡೆ ಆಗಬೇಕು, ಯಾರನ್ನ ಕೈ ಬಿಡಬೇಕು, ಹೊಸಬರಿಗೆ ಎಷ್ಟು ಜನ ಕೊಡಬೇಕು, ಹಳಬರಿಗೆ ಎಷ್ಟು ಜನ ಕೊಡಬೇಕು ಅನ್ನೋದು ಫೈನಲ್ ಆಗುತ್ತೆ ಅನ್ನೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತು. ಸಚಿವ ಸಂಪುಟದಿಂದ ಏನೇನು ಬೇಕು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡಿ ಸಚಿವ ದೆಹಲಿಯವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ತೆರಿಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ. ಅವ್ರೇನು ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ತಾರೆ. ಕಡದಿಂದ ಏನೇನು ಬೇಕು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡಿ ಸಚಿವ ದೆಹಲಿಯವರು ಏನ್ ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ತೆರಿಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯ ತಿಳಿಸಿದ್ದೀವಿ. ಎಸ್, ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ಸಾಕಷ್ಟು ಕುತೂಹಲ ಇತ್ತು ನಿನ್ನೆಯಿಂದ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಈ ಹೊಸ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಆದರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ, ಹೊಸಬರ್ಗ, ಹಳಬರ್ಗ, ಅಥವಾ ಮಾಜಿ ಸಚಿವರ್ಗ, ಅಥವಾ ಹಿರಿಯ ನಾಯಕರಿಗೆ ಮಣೆ ಹಾಕ್ತಾರ ಅನ್ನೋ ಲೆಕ್ಕಾಚಾರ ಇತ್ತು. ಅದಕ್ಕೆ ಒಂದು ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ನಿನ್ನೆ ರಾಜ್ಯ ನಾಯಕರೆಲ್ಲರೂ ಡೆಲ್ಲಿಗೆ ಹೋಗಿದ್ವಿ, ಅಲ್ಲಿ ಮಾತನಾಡಬೇಕಾಗಿತ್ತು. ಎಐಸಿಸಿ ಅಧ್ಯಕ್ಷರು ಇರಲಿಲ್ಲ. ರಾಹುಲ್ ಗಾಂಧಿ ಜೊತೆ, ಸುರ್ಜೇವಾಲಾ ಜೊತೆ, ವೇಣುಗೋಪಾಲ್ ಜೊತೆ ಈಗ ಈಗಾಗಲೇ ಮಾತನಾಡಿದ್ದೀವಿ. ಸೊ ಆದರೆ ಎಐಸಿಸಿ ಅಧ್ಯಕ್ಷರು ಬರಬೇಕು. ಅವ್ರು ಬಂದ ಮೇಲೆ ಫೈನಲ್ ಆಗುತ್ತೆ ಪಟ್ಟಿ. ನಮ್ಮ ಅಭಿಪ್ರಾಯವನ್ನು ಹೇಳಿದ್ವಿ ನಾವು. ಸೊ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಸಮತೋಲನವನ್ನು ಕಾಯ್ದುಕೊಂಡು ನೋಡಿಕೊಂಡು ಫೈನಲ್ ಪಟ್ಟಿಯನ್ನು ನಾವು ಮಾಡಲೇಬೇಕು. ನಾಳೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಬರ್ತಾ ಇದ್ದಾರೆ. ಅದು ಬಂದ ಮೇಲೆ ನಾವು ಫೈನಲ್ ಮಾಡ್ತೀವಿ ಅನ್ನೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಅಂದರೆ ಬಹುಶಃ ನಾಳೆ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಅಂತಿಮವಾಗಿ ನಾಳೆ ಶನಿವಾರ, ಭಾನುವಾರ ಬಿಟ್ಟರೆ ಸೋಮವಾರ ಹೊಸ ಸಂಪುಟ ಬಹುಶಃ ವಿಸ್ತರಣೆ ಆಗಬಹುದು. ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆಷಾಢ ಇದ್ದರೂ ಇನ್ನೊಂದಿದ್ರು ಯಾವುದಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅಧಿಕಾರ ಸಿಗುತ್ತೆ, ಸಚಿವರಾಗ್ತೀವಿ ಅಂದರೆ ಅದಕ್ಕಿಂತ ಒಳ್ಳೆಯ ದಿನ ಮತ್ತೆ ಬರೋದಿಲ್ಲ. ಹೀಗಾಗಿ ಆಷಾಢ ಅನ್ನೋದು ನೆಪ ಅಷ್ಟೇ. ಬಟ್ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಬಂದ ಮೇಲೆ ಬಹುಶಃ ಅಂತಿಮ ಪಟ್ಟಿ ಫೈನಲ್ ಆಗಬಹುದು. ನೋಡೋಣ, ವೆಯ್ಟ್ ಮಾಡಿ ನಾಳೆವರೆಗೂ ಏನಾಗುತ್ತೆ ಅಂತಿಮ ಪಟ್ಟಿ ಅಂತ. ಎಸ್, ಇದಿಷ್ಟು ಕ್ಯಾಬಿನೆಟ್ ಸರ್ಕಸ್ಸು, ಸಂಪುಟ ಸಂಕಟ.